ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಫ್ರೀ ಸ್ಪೀಚ್, ವಾಕ್ ಸ್ವಾತಂತ್ರ್ಯ ಎಷ್ಟು ಮಹತ್ವದ್ದು, ಎಷ್ಟು ಬೆಲೆ ಉಳಿದ್ದು ಪ್ರಜಾಪ್ರಭುತ್ವದಲ್ಲಿ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ನಮ್ಮ ಕಾಂಗ್ರೆಸ್ಸಿನ ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಅವರು ಗುಜರಾತ್ದವರು ಜಾಮ್ನಗರದ ಒಂದು ಏರಿಯಾದಲ್ಲೇ ಇವ್ರ ಮೇಲೆ ಕೇಸ್ ಆಯಿತು, FIR ಜಾಮ್ನಗರದಲ್ಲೇ, ಗುಜರಾತ್ ಸ್ಟೇಟದ್ದು. ಯಾಕೆ ಕೇಸ್ ಆಯಿತು, FIR ಆಯಿತು ಅಂದ್ರೆ ಮೇಲೆ ए खून से पैसे बात सुनो ಈ ಕವನಕ್ಕೆ, ಬಾತ್ ಸುನೋ ಈ ಕವನಕ್ಕೆ, ಈ ಕವನದಲ್ಲಿ ಮುಂದೆ ಬಿಚ್ಕೋತ ಹೋಗ್ತದೆ. ರಕ್ತದ ಪಿಪಾಸೆಗಳೇ ನನ್ನ ಮಾತು ಕೇಳ್ರೇನು ಅಂತ ಕವನಕ್ಕೆ FIR ಹಾಕಿ ಅದು ಬ್ಯಾನ್ ಮಾಡುವಂಥ ಪ್ರಯತ್ನವನ್ನು ಅಲ್ಲಿ ಕೋರ್ಟ್ ಮಾಡಿತ್ತು. ಅದು ಹೈಕೋರ್ಟಿಗೆ ಬಂದಾಗ ಹೈಕೋರ್ಟ್ ಅದನ್ನು ಪ್ರಶ್ನೆ ಮಾಡಿದ, ಹೈಕೋರ್ಟ್ನೆಲ್ಲ ಅದು ತಳ್ಳಿ ಹಾಕಿದ್ದು. ಅದನ್ನು ತೆಗೆದುಕೊಂಡು ಹೋದಂಥ ನಮ್ಮ ಇಮ್ರಾನ್ ಪ್ರತಾಪ್ ಗಡಿ ನಮ್ಮ MP ಅವರು ಅದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಅದನ್ನು ರದ್ದುಗೊಳಿಸಿದೆ FIR. ಇದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಹಾಸ್ಯ, ವ್ಯಂಗ್ಯ, ಕಾವ್ಯ, ಕವನ, ಬರವಣಿಗೆ ಇವೆಲ್ಲ ಬೇಕಾದದ್ದೇನೆ ರೀ. ಇವೆಲ್ಲ ಹೋಗೋದು ಶಾಂತಿ ನೆಲೆಗಟ್ಟಿನಲ್ಲೇ. ಇಲ್ಲೇ ಇವುಗಳಿಂದ, ಕಾವ್ಯದಿಂದ, ಕವನದಿಂದ ಒಂದು ಕ್ರಾಂತಿ, ಬಡದಾಟ, ಯುದ್ಧ ಆಗ್ತದೆ ಹೋಗೋದು ಭಾಳ ತಪ್ಪ ಅನ್ನುವಂಥ ಮಾತನ್ನು ನಮ್ಮ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂಥ ಅಭಯ್ ಎಸ್ ಓಕಾ ಮತ್ತು ಉಜ್ವಲ್ ಬೋಯಾನ್ ಇವು ಪೀಠ ಸ್ಪಷ್ಟವಾಗಿ ಹೇಳಿಬಿಟ್ಟಲ್ಲ. ಕಾವ್ಯ, ನಾಟಕ, ಚಲನಚಿತ್ರ ಮತ್ತು ಸ್ಟ್ಯಾಂಡಪ್ ಕಾಮಿಡಿ, ವಿಡಂಬನ ಸಾಹಿತ್ಯ ಹಾಗೂ ಕಲೆ ಸೇರಿದಂತೆ ವೇದಿಕೆ ಕಾರ್ಯಕ್ರಮಗಳು ಮಾನವನ ಜೀವನವನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತವೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು, ಸುಪ್ರೀಂ ಕೋರ್ಟ್ ಜಡ್ಜಸ್. ಇದು ನಮ್ಮನ್ನು ವಿಮರ್ಶೆಗಳು ಮಾಡುವಂಥದ್ದು, ನಮ್ಮಲ್ಲಿ ದೋಷಗಳನ್ನು ನಮಗೆ ತಿಳಿಸುವಂಥದ್ದು. ನಮ್ಮ ಬಗ್ಗೆ ಕಾಮಿಡಿ ಮಾಡಿದಾಗ, ನಾವು ಟೀಕೆ ಮಾಡಿದಾಗ ನಾವು ಅದನ್ನು ವಿಮರ್ಶೆಗೊಳಪಡಿಸಿ ತಿದ್ದುಕೊಳ್ಬೇಕು. ಅದು ಸಮಾಜಕ್ಕೆ ಕೆಟ್ಟ ಪರಿಣಾಮ ಬೀರ್ತದೆ ಅನ್ನೋ